ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೆನ್ಸುರೇಷನ್ ಮೇಲೆ ಯಾವ ಫಾರ್ಮುಲಾ ಅದಾವಲ್ಲ ಎಲ್ಲ ಕ್ವಶನ್ ಹೇಳ್ತಾರೆ ಸರ್. ಫಾರ್ಮುಲಾ ಒಟ್ಟು ಸೂತ್ರ ಯಾವ ಥರ ಇರ್ತಾವೆ, ಸೂತ್ರ ಯಾವ ಥರ ಎಕ್ಸಾಮ್ಲಿ ಕೇಳ್ತಾರೆ ಹೇಳ್ತಾರೆ. ಅವ್ರ ಹೆಸರು ಬಸು ಸರ್ ಅಂತೇಳಿ ಮೊನ್ನೆ ಆಲ್ರೆಡಿ 4-5 ಭಾಗ ಮಾಡಿದ್ದಾರೆ ಅವರು. ಈಗ ಅದನ್ನೇ ಮುಂದುವರಿಸ್ತಾರೆ. ಈಗ ಫಾರ್ಮುಲಾ ಬಗ್ಗೆ ಹೇಳ್ತಾರೆ, ಕೇಳ್ರಿ ಅವ್ರ ಮಾತು. ಓಕೆ ಈಗ ಇವತ್ತು ನಾವು ಏನಂದ್ರೆ ಮೆನ್ಸುರೇಷನ್ ಫಾರ್ಮುಲನ್ನು ಕೆಲವೊಂದಿಷ್ಟು ಕಮೆಂಟ್ ಏನು ಮಾಡಕತ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಫಾರ್ಮುಲದ ಬಗ್ಗೆ ಒಂದು ಕ್ಲಾಸ್ ಮಾಡಿರಿ ಸರ್ ಅಂತಂದು ಕಮೆಂಟ್ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಮೆನ್ಸುರೇಷನ್ ಫಾರ್ಮುಲಾ ಯಾವ ರೀತಿ ಕ್ರಿಯೇಟ್ ಆಗ್ತಾವೆ ಅನ್ನೋದು ಸ್ವಲ್ಪ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಮೆನ್ಸುರೇಷನ್ ಅನ್ನುವಂಥದ್ದು ನಾವು 2 ಭಾಗವನ್ನು ಮಾಡ್ತೀವಿ. ಏನಂದ್ರೆ 2D ಮತ್ತು 3D. 2D ಮತ್ತು 3D ಅಂತ ಮಾಡ್ತೀವಿ. ಇದು ಏನಂದ್ರೆ ಸರ 2D ಅಂದ್ರೆ ಇಲ್ಲಿ ಏನಂದ್ರೆ ಪ್ಯಾರಿಮೀಟರ್ ಮತ್ತು ಏರಿಯಾವನ್ನು ಮಾತ್ರ ನಾವಿಲ್ಲಿ ನೋಡ್ತೀವಿ. ಈ 2D ನಾವು ಆಕೃತಿ ಒಳಗೆ ಪ್ಯಾರಿಮೀಟರ್ ಮತ್ತು ಏರಿಯಾನ ಮಾತ್ರ ನಾವಿಲ್ಲಿ ನೋಡ್ತೀವಿ. ಆದರೆ ಪ್ಯಾರಿಮೀಟರ್ ಅಂದರೆ ಏನು ರೀ? ಸುತ್ತಳತೆ ಮತ್ತು ವಿಸ್ತೀರ್ಣ. ಇಲ್ಲಿ 2D ಅನ್ನೋ ಆಕೃತಿ ಒಳಗೆ ಪ್ಯಾರಿಮೀಟರ್ ಮತ್ತು ಏರಿಯಾವನ್ನು ನಾವು ನೋಡಿದ್ರೆ ಇಲ್ಲಿ ಏರಿಯಾವನ್ನು ನೋಡಿದ್ರೆ ಇಲ್ಲಿ 3D ಅನ್ನುವಂಥ ಆಕೃತಿ ಒಳಗೆ ಏನು ನೋಡ್ತೀವಿ ಅಂದ್ರೆ ಪ್ಯಾರಿಮೀಟರ್ ಇಲ್ಲಿ ಏನು ನೋಡ್ತೀವಿ ಅಂದ್ರೆ ಕರ್ವ್ ಸರ್ಫೇಸ್ ಏರಿಯಾ ಅಂದ್ರೆ ಇದೇನಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ. ಹೌದಾ? ಇಲ್ಲಿ ಏನಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ. 2 ಟೋಟಲ್ ಸರ್ಫೇಸ್ ಏರಿಯಾ. ಓಕೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಮತ್ತು ಇನ್ನೊಂದು ವ್ಯಾಲ್ಯೂಮ್ ಅಥವಾ ಗಾತ್ರ ಅನ್ನುವಂಥದ್ದು ನೋಡ್ತೀವಿ. ಇಲ್ಲಿ ಏನಂದ್ರೆ ಇಲ್ಲಿ ಪ್ಯಾರಿಮೀಟರ್ ಮತ್ತು ಸುತ್ತಳತೆಯನ್ನು ಮಾತ್ರ ನೋಡಿದ್ರೆ ಇಲ್ಲಿ 3D ಆಕೃತಿ ಒಳಗೆ ನಾವೇನಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಗಾತ್ರವನ್ನು ನೋಡ್ತೀವಿ. ಅದಕ್ಕಾಗಿ ಈ ಆಕೃತಿಗಳನ್ನು 2D ಮತ್ತು 3D ಆಗಿ ನಾವಿಲ್ಲಿ ವರ್ಗೀಕರಣ ಮಾಡಿದ್ದೀವಿ. ಇಲ್ಲಿ ನಾವು ಇವತ್ತಿನ ಕ್ಲಾಸ್ನೊಳಗೆ 2D ಆಕೃತಿಗಳ ಬಗ್ಗೆ ಸ್ವಲ್ಪ ನೋಡೋಣ. ಇನ್ನು 3Dಯನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇವತ್ತು ನೋಡೋಣ. ಓಕೆ, ಈಗ ಇಲ್ಲಿ 2D ಆಕೃತಿ ಒಳಗೆ ಕೆಲವೊಂದಿಷ್ಟು ಆಕೃತಿಗಳು ಏನಪ್ಪ ಅಂದ್ರೆ ಫಸ್ಟ್ ಒನ್ ಏನಂದ್ರೆ ಸ್ಕ್ವೇರ್, ಚೌಕ ಅಂತ ನೋಡ್ತೀವಿ. ಓಕೆ, ಚೌಕ. ಓಕೆ, ಇಲ್ಲಿ ನೋಡ್ರಿ ಚೌಕ ಯಾವ ರೀತಿ ಇರ್ತೈತೆ ಅಂದ್ರೆ ಸರ್ ನೋಡ್ರಿ, ಓಕೆ, ಇದು ಒಂದು ಚೌಕ. ಈ ಚೌಕದ ಕೆಲವೊಂದಿಷ್ಟು ವಿಶೇಷ ಲಕ್ಷಣಗಳು ಏನಂದ್ರೆ ಸರ ನೋಡ್ರಿ, ಎಲ್ಲ ಬಾಹುಗಳು ಏನಾಗಿರ್ತಾವೆ ಅಂದ್ರೆ ಇಲ್ಲಿ ಸಮವಾಗಿರ್ತಾವೆ. ಎಲ್ಲ ಬಾಹುಗಳು ಸಮವಾಗಿರ್ತಾವೆ. ಮತ್ತು ಇಲ್ಲಿ ಏನಕ್ಕವ ಅಂದ್ರೆ ನೋಡ್ರಿ, ಎರಡೂ ಕರ್ಣಗಳು ಏನಾಗಿರ್ತಾವಂದ್ರೆ ಲಂಬವಾಗಿ ಮತ್ತು ಸಮವಾಗಿರ್ತಾವೆ. ನೋಡ್ರಿ, ಇದ್ರದ್ದು ಒಂದು ವಿಶೇಷ ಲಕ್ಷಣ ಏನಂದ್ರೆ ಎಲ್ಲ ಕರ್ಣಗಳು ಲಂಬವಾಗಿ ಮತ್ತು ಸಮವಾಗಿರುತ್ತವೆ. ಮತ್ತು ಇವು ಏನಾಗಿರ್ತಾವಂದ್ರೆ 90 ಡಿಗ್ರಿಯಲ್ಲಿ ಇವು ಏನಾಗಿರ್ತಾವಂದ್ರೆ ಅರ್ಧಿಸಿರ್ತಾವೆ. ನೋಡ್ರಿ, ಇಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗಿರ್ತದೆ. ನೋಡಿ, ಯಾವುದೇ ಒಂದು ಚೌಕದ ಕರ್ಣಗಳು ಏನಾಗಿರ್ತಾವಂದ್ರೆ ಸಮವಾಗಿರ್ತಾವೆ. ನೋಡ್ರಿ, ಎಲ್ಲ ಕರ್ಣಗಳು ಸಮವಾಗಿರ್ತಾವೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎರಡೂ ಕರ್ಣಗಳ ಅರ್ಧಿಸಿದ್ದಲ್ಲಿ
90 ಡಿಗ್ರಿ ಆಗಿರ್ತಾವೆ ನೋಡ್ರಿ. ಏನಾಗಿರ್ತಾವೆ ಅಂದ್ರೆ 90 ಡಿಗ್ರಿ. ಇಲ್ಲಿ ಚೌಕ ವಿಸ್ತೀರ್ಣ ಅಂದ್ರೆ ಏನ್ರಿ? ಇಲ್ಲಿ ಚೌಕದ ವಿಸ್ತೀರ್ಣ. ಈ ಚೌಕದ ವಿಸ್ತೀರ್ಣ ಅಂದ್ರೆ ಏನಂದ್ರೆ ನೋಡ್ರಿ, ಇಲ್ಲಿ ಚೌಕ, ಇದು ಒಂದು ಚೌಕ. ಓಕೆ, ಈ ಚೌಕ ನೋಡ್ರಿ, ಈ ಭಾಗವನ್ನು ಇಲ್ಲಿ ಐತಲ್ರಿ, ಈ ಭಾಗವನ್ನು ನಾವು ಏನಂತೀವಿ ಅಂದ್ರೆ ವಿಸ್ತೀರ್ಣ ಅಂತ ಕರೆದವ್ರ. ಓಕೆ, ಈ ಭಾಗ ವಿಸ್ತೀರ್ಣ ಆಗಿದ್ರ ಇಲ್ಲಿ ನೋಡ್ರಿ, ಈ ಭಾಗ ಏನೈತಲ್ರಿ, ಇದು ಏನಾಗಿರ್ತೈತೆ ಅಂದ್ರೆ ಪ್ಯಾರಿಮೀಟರ್ ಅಂತ ಕರಿತೀವಿ. ಓಕೆ, ಪ್ಯಾರಿಮೀಟರ್ ಅಥವಾ ಸುತ್ತಳತೆ. ಓಕೆ, ಇಲ್ಲಿ ನೋಡ್ರಿ, ಚೌಕದ ಇದು ಏನಂದ್ರೆ ಈ ಭಾಗವನ್ನು ಇದನ್ನ ಏನಂತೀವಿ ಅಂದ್ರೆ ಸುತ್ತಳತೆ ಅಂತ ಕರಿತೀವಿ. ಓಕೆ, ಈ ಎಲ್ಲ ಬಾಹುಗಳ ಸುತ್ತಳತೆ ಅಂದರೆ ಏನ್ರಿ? ಎಲ್ಲ ಬಾಹುಗಳ ಮೊತ್ತ. ಓಕೆ, ಸುತ್ತಳತೆ ಅಂದ್ರೆ ಎಲ್ಲ ಬಾಹುಗಳ ಮೊತ್ತವನ್ನು ನಾವೇನಂತೀವಿ ಅಂದ್ರೆ ಪ್ಯಾರಿಮೀಟರ್ ಅಥವಾ ಸುತ್ತಳತೆ ಅಂತ ಕರಿತೀವಿ ನೋಡಿ. ಹಾಗಾದರೆ ಈಗ ವಿಸ್ತೀರ್ಣ ಅಂದರೆ ಏನು ಸರ್ ಅಂದ್ರೆ ಈ ಭಾಗವನ್ನು ವಿಸ್ತೀರ್ಣ ಅಂತ ಕರಿತೀವಿ. ಇಲ್ಲಿ ಈ ಭಾಗದ ನಾವು ಕಂಡುಹಿಡಿಬೇಕಂದ್ರೆ ಈ ಎರಡೂ ಬಾಹುಗಳನ್ನು ನಾವು ಏನು ಮಾಡಬೇಕು? ಇಂಟು ಮಾಡಿದಾಗ, ಈ ಎರಡೂ ಬಾಹುಗಳನ್ನು ಇಂಟು ಮಾಡಿದಾಗ ನಮಗೇನು ಬರ್ತೈತಿ? ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ನೋಡ್ರಿ, ಇಲ್ಲಿ ಈ ಭಾಗ ಇದನ್ನು ನಾವು ಲೆಂತ್ ಅಂತ ತೊಗೊಂಡ್ರೆ ಇದನ್ನೇನು ತೊಗೋಬೋದು? ಇಲ್ಲಿ ಲೆಂತ್ ಬಿಟ್ಟು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಬಾಹುಗಳು ಸಮವಾಗಿರೋದ್ರಿಂದ ಎಲ್ಲ ಬಾಹುಗಳು ನಾವು ಯಾವುದೇ ಒಂದು ಬಾಹುಗೆ ಎ ಅಂತ ಕೊಟ್ರೆ ಎಲ್ಲ ಬಾಹುಗಳು ಎ ಆಗಿರ್ತವೆ, ಯಾಕಂದ್ರೆ ಎಲ್ಲ ಬಾಹುಗಳು ಇಲ್ಲಿ ಏನಾಗಿರ್ತಾವೆ? ಸಮವಾಗಿರ್ತಾವೆ. ಇಲ್ಲಿ ನೋಡ್ರಿ, ನಮಗೆ ವಿಸ್ತೀರ್ಣ ಬೇಕಂದ್ರೆ ಈ ಬಾಹು ಇಂಟು ಮಾಡಿದ್ರೆ ಬರ್ತೈತಿ ಕೂಡ, ಈ ಬಾಹು ಕೂಡ ಇಂಟು ಮಾಡಿದ್ರೆ ನಮಗೆ ಏನಾಗುತ್ತೆ? ವಿಸ್ತೀರ್ಣ ಬರ್ತೈತಿ. ನೋಡ್ರಿ, ಇಲ್ಲಿ ಎ ಇಂಟು ಎ. ಓಕೆ, ಎ ಇಂಟು ಎ ಏನಾಗಿರ್ತೈತಿ ಅಂದ್ರೆ ಚೌಕದ ವಿಸ್ತೀರ್ಣ ಆಗಿರ್ತೈತಿ. ನೋಡ್ರಿ, ಇಲ್ಲಿ ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಅಂತ ಬರಿಬೋದಾ? ಓಕೆ, ಎ ಇಂಟು ಎ ಸ್ಕ್ವೇರ್ ಇದು ಏನಾಗಿರ್ತೈತಿ? ಚೌಕದ ವಿಸ್ತೀರ್ಣ. ಯಾವುದೇ ಒಂದು ಚೌಕದ ವಿಸ್ತೀರ್ಣ ಏನಾಗಿರ್ತೈತೆ ಅಂದ್ರೆ ಎರಡು ಬಾಹುಗಳ ಗುಣಲಬ್ಧ ಏನಾಗಿರ್ತೈತೆ ಅಂದ್ರೆ ಆ ಚೌಕದ ವಿಸ್ತೀರ್ಣ ಆಗಿರ್ತೈತೆ ನೋಡ್ರಿ. ಹಾಗಾದರೆ ಪ್ಯಾರಿಮೀಟರ್ ಅಂದ್ರೆ ಏನು ನೋಡ್ರಿ? ಪ್ಯಾರಿಮೀಟರ್, ಓಕೆ, ಪ್ಯಾರಿಮೀಟರ್ ನೋಡ್ರಿ, ಎಲ್ಲ ಬಾಹುಗಳ ಮೊತ್ತ. ಈ ಬಾಹು, ಓಕೆ, ಈ ಬಾಹು ಎಲ್ಲ ಬಾಹುಗಳ ಮೊತ್ತವನ್ನು ನಾವು ಏನು ಕರಿತೀವಿ ಅಂದ್ರೆ ಪ್ಯಾರಿಮೀಟರ್ ಅಂತ ಕರಿತೀವಿ. ನೋಡ್ರಿ, ಈ ಬಾಹು ಅಂದರೆ ಯಾವುದೈತಿ? ಒಂದನೇ ಬಾಹು ಎ ಐತಿ, ಇನ್ನೊಂದು ಬಾಹು ಯಾವುದೈತಿ? ಎ ಐತಿ, ಇನ್ನೊಂದು ಬಾಹು ಯಾವುದೈತಿ? ಅದು ಕೂಡ ಎ, ನೆಕ್ಸ್ಟ್ ಬಾಹು ಕೂಡ ಎ. ಇದನ್ನು ಎ ಪ್ಲಸ್ ಎ. ಓಕೆ, ಇದನ್ನು ಶಾರ್ಟಾಗಿ ಏನು ಬರಿಬೋದು ರೀ? ಇವು ಎಷ್ಟು ಎ ಅದಾವೆ ರೀ? 4 ಅದಾವೆ. 4 ಅದಕ್ಕೆ ಏನು ಬರಿಬೋದು? 4a ಅಂತ ಬರಿಬೋದಾ? ಓಕೆ, 4a ಅಂತ ಬರಿಬೋದಾ? ಇದು ಚೌಕದ ಪ್ಯಾರಿಮೀಟರ್ ಆಗಿರ್ತೈತಿ ನೋಡಿ. ಇದು ಚೌಕದ ಪ್ಯಾರಿಮೀಟರ್ ಅಥವಾ ಸುತ್ತಳತೆ. ಚೌಕದ ಸುತ್ತಳತೆ ಏನಾಗಿರ್ತೈತೆ ಅಂದ್ರೆ 4a ಆಗಿರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಏನಂದ್ರೆ ಪ್ಯಾರಿಮೀಟರ್ ಅಂದರೆ ಯಾವುದು, ವಿಸ್ತೀರ್ಣ ಯಾವುದು ಅಂದ್ರೆ ಕ್ಲಿಯರ್ ಆಯ್ತಂದ್ರೆ ನೆಕ್ಸ್ಟ್ ಯಾವ ಮೆನ್ಸುರೇಷನ್ ಪ್ರಾಬ್ಲಮನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡ್ರಿ, ಪ್ಯಾರಿಮೀಟರ್ ಅಂದ್ರೆ ಈ ಸುತ್ತುವರೆದ ಎಲ್ಲ ಬಾಹುಗಳ ಮೊತ್ತವನ್ನು ನಾವು ಪ್ಯಾರಿಮೀಟರ್ ಅಂತ ಕರೆದ್ರೆ, ವಿಸ್ತೀರ್ಣ ಅಂದರೆ ಏನ್ರಿ? ಈ ಬಾಹು ಎರಡು ಬಾಹುಗಳನ್ನು ಇಂಟು ಮಾಡಿದಾಗ ನಮಗೇನಾಗತ್ತೆ? ಇಲ್ಲಿ ವಿಸ್ತೀರ್ಣವು ಸಿಗುತ್ತದೆ. ಇಲ್ಲಿ ವಿಸ್ತೀರ್ಣ ಸಿಗ್ತೈತೆ ಅಂದ್ರೆ ವಿಸ್ತೀರ್ಣ ಅಂದ್ರೆ ಏನು? ಈ ಪ್ರದೇಶ ಇಲ್ಲೇನೈತಲ್ರಿ, ಈ ಪ್ರದೇಶವನ್ನು ನಾವು ವಿಸ್ತೀರ್ಣ ಅಂತ ಕರೆದ್ರೆ ಎಲ್ಲ ಬಾಹುಗಳು ಪ್ಯಾರಿಮೀಟರ್ ಆಗಿರ್ತಾವೆ.
ಇನ್ನು ಆಯತ ಇಲ್ಲಿ ನೋಡ್ರಿ ಇನ್ನೊಂದು ಈ ಚೌಕದೊಳಗೆ ಎಲ್ಲ ಬಾಹುಗಳ ಮೊತ್ತ ಆಯಿತು, ಪ್ಯಾರಿಮೀಟರ್ ಆಯಿತು, ವಿಸ್ತೀರ್ಣ ಆಯಿತು. ಇಲ್ಲಿ ನೋಡ್ರಿ ಡಯಾಗೋನಲ್ ಅಂತ ಕರಿತೀವಿ. ಓಕೆ, ಡಯಾಗೋನಲ್ಲು ಅಂದ್ರೆ ಕರ್ಣ ಅಂತ ನೋಡ್ತೀವಿ. ಓಕೆ, ಕರ್ಣವನ್ನು ಕಂಡುಹಿಡಿದು ಹೆಂಗಂದ್ರೆ ಸರ್ ನೋಡ್ರಿ ಇಲ್ಲಿ ನೋಡ್ರಿ ಈಗ ಒಂದು ಚೌಕ ಐತೆ ಅಂದ್ರೆ ನೋಡ್ರಿ ಇದು ಒಂದು ಚೌಕ. ಓಕೆ ಸರಿ, ಇದು ಒಂದು ಚೌಕ. ನೋಡ್ರಿ ಇದು ಒಂದು ಚೌಕ. ಇಲ್ಲಿ ನೋಡ್ರಿ ನಮ್ಗೆ ಈ ಬಾಹು ಬೇಕಾಗೈತಿ. ಕರ್ಣ ಅಂದ್ರೆ ಈ ಬಾಹು. ಓಕೆ, ಇವೆರಡು ಬಾಹುಗಳು ಕರ್ಣವಾಗಿರ್ತಾವ. ಕರ್ಣ ಬೇಕಂದ್ರೆ ಸರ್ ನೋಡ್ರಿ a² ಇದು ಒಂದೇ. ಇಲ್ಲಿ ನೋಡ್ರಿ ಈ ಯಾವುದೇ ನಮ್ಮ ಚೌಕದ ಬಾಹುಗಳ ಎರಡು ಬಾಹುಗಳ ನಡುವಿನ ಕೋನ ಎಷ್ಟಾಗಿರ್ತೈತೆ ಅಂದ್ರೆ 90 ಡಿಗ್ರಿ ಆಗಿರ್ತೈತಿ. ಓಕೆ, ಇದು 90 ಡಿಗ್ರಿ ಆಗಿರ್ತಂದ್ರೆ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಬೋದು ರೀ. ಪೈಥಾಗೋರಸ್ ಥಿಯರಮ್ ಏನು ಹೇಳ್ತಂದ್ರೆ ಇದು ಎ ತೊಗೊಂಡಿವಿ, ಇದು ಎ ತೊಗೊಂಡಿವಿ. ಇಲ್ಲಿ ನೋಡ್ರಿ ಎ ಇದನ್ನು ಸಿ ಅಂತ ತೊಗೊಂಬಿಡೋಣ ಅಥವಾ ಬಿ ಅಂತ ತೊಗೊಂಬಿಡೋಣ. ಇಲ್ಲಿ ನೋಡ್ರಿ a² ಪ್ಲಸ್ b² ಇದು ಎ ಐತೆ ಅಂದ್ರೆ ಇದು ಕೂಡ a² ಈಕ್ವಷ್ಟು ಈ ಬಾಹು ಈಕ್ವಷ್ಟು ಏನಾಗಿಬಿಡ್ತೈತಿ b² ಅಂತ ಆಗಿಬಿಡ್ತೈತಿ. ಈಕ್ವಷ್ಟು b² ಅಂತ ಆಗತ್ತಾ. ಇಲ್ಲಿ ನೋಡ್ರಿ ಇದನ್ನು ಶಾರ್ಟಾಗಿ ನೋಡ್ರಿ ಈ b² ಈಕ್ವಷ್ಟು a² ಪ್ಲಸ್ a². ಓಕೆ, ಇಲ್ಲಿ ನೋಡ್ರಿ ಈ b² ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಬಿಟ್ರೆ ಇದು ಏನಾಗಿಬಿಡ್ತೈತಿ 2. ಇದು ನೋಡ್ರಿ ಈ 2 b ಈ ಸ್ಕ್ವೇರನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ಇದು ಏನಾಗಿಬಿಡ್ತೈತಿ √2 ಇಂಟು a √2. ಓಕೆ, a √2 ಕರ್ಣದ ವಿಸ್ತೀರ್ಣ ಕರ್ಣದ ನಾವು ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಟ್ರೆ a √2 ಡಯಾಗೋನಲ್ ಇಕ್ವಷ್ಟು a √2. ಓಕೆ, ಇನ್ನು ನೋಡ್ರಿ ಕರ್ಣವನ್ನು ಕಂಡುಹಿಡಿದು a √2. ಓಕೆ, ಇನ್ನು ಆಯತ ನೋಡ್ರಿ ಈಗ ಆಯತ ಅಥವಾ ರೆಕ್ಟ್ಯಾಂಗಲ್ನ ಇಲ್ಲಿ ನೋಡ್ರಿ ಆಯತ ಅಂದ್ರೆ ಓಕೆ ಇದು ಒಂದು ಆಯತ. ಇಲ್ಲಿ ನೋಡ್ರಿ ಆಯತದ ಒಂದಿಷ್ಟು ವಿಶೇಷ ಲಕ್ಷಣಗಳು ಏನಾಗಿರ್ತಾವೆ ಅಂದ್ರೆ ಸರ ಇಲ್ಲಿ ನೋಡ್ರಿ ಎದುರು ಬದುರು ಬಾಹುಗಳು ಯಾವಾಗಲೂ ಕೂಡ ಸಮವಾಗಿರ್ತಾವೆ. ಆಯತದ ಎದುರು ಬದುರು ಬಾಹುಗಳು ಏನಾಗಿರ್ತಾವೆ ಅಂದ್ರೆ ಆಯತದ ಎದುರು ಬದುರು ಬಾಹುಗಳು ಏನಾಗಿರ್ತಾವೆ ಅಂದ್ರೆ ಯಾವಾಗಲೂ ಕೂಡ ಸಮವಾಗಿರ್ತಾವೆ. ಅಲ್ಲಿ ಚೌಕದೊಳಗೆ ಏನಾಗಿರ್ತಾವೆ ಅಂದ್ರೆ ಸರ್ ಅಲ್ಲಿ ಎಲ್ಲ ಬಾಹುಗಳು ಸಮವಾಗಿದ್ರೆ ಆಯತದಲ್ಲಿ ಎದುರು ಬದುರು ಬಾಹುಗಳು ಮಾತ್ರ ಸಮವಾಗಿರ್ತಾವೆ. ಅಲ್ಲಿ ಎಲ್ಲ ಬಾಹುಗಳು ಸಮ, ಇಲ್ಲಿ ಎದುರು ಬದುರು ಬಾಹುಗಳು ಮಾತ್ರ ಸಮ. ಇಲ್ಲ ನೋಡ್ರಿ ಈ ಬಾಹು ಇದ್ದಷ್ಟು ಈ ಬಾಹು ಕೂಡ ಇರಬೇಕು. ಓಕೆ, ಈ ಬಾಹು ಇದ್ದಷ್ಟು ಈ ಬಾಹು ಇರಬೇಕು. ಓಕೆ, ಈಗ ನೋಡ್ರಿ ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿದು ಏನಂದ್ರೆ ಅಲ್ಲಿ ಏನು ತೊಗೋತಿದ್ದೀವಿ ಎ ಎರಡೂ ಸಮವಾಗಿರೋದ್ರಿಂದ ಎರಡೂ ಎ ತೊಗೊಂಡಿದ್ದೀವೋ. ಇಲ್ಲಿ ನೋಡ್ರಿ ಇವು ಎರಡೂ ಏನಾಗಿರ್ತಾವೆ ಬೇರೆ ಬೇರೆ ಆಗಿರ್ತಾವೆ. ಇದು
ಲೆಂತ್ ಅಂತ ತೊಗೊಂಡ್ರೆ ಇದನ್ನೇನು ತೊಗೋಬೇಕು ಬಿ ಬ್ರೆಡ್. ಓಕೆ, ಇಲ್ಲಿ ನೋಡ್ರಿ ವಿಸ್ತೀರ್ಣ ಎಲ್ ಇಂಟು ಬಿ. ಓಕೆ, ಅಲ್ಲಿ ಎ ಸ್ಕ್ವೇರ್ ತೊಗೊಂಡ್ರೆ ಇಲ್ಲಿ ಎಲ್ ಇಂಟು ಬಿ ಅಂತ ತೊಗೋಬೋದ. ಅಲ್ಲಿ ಏನು ತೊಗೊಂಡಿದ್ದೀವಿ ಎ, ಇದು ಈ ಬಾಹು ಕೂಡ ಎ ಇರೋದ್ರಿಂದ ಈ ಬಾಹು ಕೂಡ ಎ ಆಗಿರುವುದರಿಂದ ಎ ಸ್ಕ್ವೇರ್ ಅಂತ ಮಾಡ್ಕೊಂಡಿವು. ಇಲ್ಲೇನು ಎರಡೂ ಬಾಹುಗಳು ಬೇರೆ ಬೇರೆ ಆಗಿರೋದ್ರಿಂದ ಎಲ್ ಇಂಟು ಬಿ. ಓಕೆ, ಪ್ಯಾರಿಮೀಟ್ರ್ ನೋಡ್ರಿ, ಇಲ್ಲಿ ಪ್ಯಾರಿಮೀಟ್ರ್ ನೋಡ್ರಿ, ಪ್ಯಾರಿಮೀಟ್ರ್ 4 ಬಾಹುಗಳ ಮೊತ್ತ, 4 ಬಾಹುಗಳ ಮೊತ್ತ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎಲ್ ಬಿ ಇಲ್ಲಿ ನೋಡ್ರಿ, ಇದು ಎಲ್ ಆಗೈತೆ ಅಂದರೆ ಇದು ಕೂಡ ಅಷ್ಟೇ ಉದ್ದ ಇರೋದ್ರಿಂದ ಇದನ್ನು ಕೂಡ ಎಲ್ ಅಂತ ತೊಗೋಬೋದಾ. ಇದೇನು ಎಲ್, ಇದು ಬಿ ಐತೆ ಅಂದ್ರೆ ಇದು ಕೂಡ ಬಿ. ಓಕೆ, ಇಲ್ಲೇನು ನೋಡ್ರಿ 2 ಬಿ 2 ಎಲ್ ಬಂದುವ. ಪ್ಯಾರಿಮೀಟ್ರ್ ಕಂಡುಹಿಡಿದು ಎಲ್ಲ ಬಾಹುಗಳ ಮೊತ್ತ ಅಂದ್ರೆ 2 ಬಿ. ಓಕೆ, ಇದು 1 ಬಿ, ಇದು 1 ಬಿ, 2 ಎಲ್ ಪ್ಲಸ್ 2 ಎಲ್. ಓಕೆ, ಈಗ ನೋಡ್ರಿ 2 ಬಿ ಬಂದು 2 ಎಲ್ ಬಂದು. ಇಷ್ಟೇ ನಾವು ಕೂಡ ಇದನ್ನೇನು ಎಲ್ಲ ಬಾಹುಗಳ ಕೂಡಿಸಿದ್ರು ಕೂಡ ಇದರ ಮೊತ್ತ ಬರ್ತೈತಿ. ಈಗ ನೋಡ್ರಿ, ನಮಗೆ ಕ್ಯಾಲ್ಕುಲೇಷನ್ ದೃಷ್ಟಿಯಿಂದ ಇದು ಏನಾಗಿರ್ಬೇಕಂದ್ರೆ ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋದು. ನೋಡ್ರಿ, ಇಲ್ಲಿ ಎರಡದ್ರಾಗೂ ಕಾಮನ್ ಆಗಿ ತೆಗೆದುಬಿಡೋಣ. ನೋಡ್ರಿ, ಇಲ್ಲಿ ಎರಡದ್ರಾಗೂ ಕಾಮನ್ ಯಾವ್ದಾವು 2. ಓಕೆ, ಇಲ್ಲ ನೋಡ್ರಿ, ಎರಡದ್ರಾಗೂ ಕಾಮನ್ 2 ಇರೋದರಿಂದ ಇಲ್ಲೇನು ಉಳಿತು ಬಿ ಉಳಿತು, ಇಲ್ಲೇನು ಉಳಿತು ಎಲ್ ಉಳಿತು. ಇದು ಏನಾಗಿರ್ತೈತಿ ಎಲ್, ಇದು ಏನಾಗಿರ್ತೈತಿ ಪ್ಯಾರಿಮೀಟ್ರ್, ಆಯತದ ಪ್ಯಾರಿಮೀಟ್ರ್. ಓಕೆ, ಪ್ಯಾರಿಮೀಟ್ರ್ ಅಂದ್ರೆ ಎಲ್ಲ ಬಾಹುಗಳ ಮೊತ್ತ. ಪ್ಯಾರಿಮೀಟ್ರ್ ಅಂದ್ರೆ ಎಲ್ಲ ಬಾಹುಗಳ ಮೊತ್ತ. ವಿಸ್ತೀರ್ಣ ಅಂದ್ರೆ 2 ಬಾಹುಗಳ ಗುಣಲಬ್ಧ, 2 ಬಾಹುಗಳ ಗುಣಲಬ್ಧ. ಓಕೆ, ಈಗ ನೋಡ್ರಿ, ಪ್ಯಾರಿಮೀಟ್ರ್ ಅಂದ್ರೆ ಅಲ್ಲೇನು ಮಾಡಿದ್ವಿ, ಎಲ್ಲ ಬಾಹುಗಳು ಸಮವಾಗಿರೋದ್ರಿಂದ 4a ಅಂತ ತೊಗೊಂಡ್ರೆ ಇಲ್ಲಿ ಏನಾಗಿತ್ತ 2b ಪ್ಲಸ್ ಎಲ್, 2b ಪ್ಲಸ್ ಎಲ್, 2 ಇಂಟು ಬಿ ಪ್ಲಸ್ ಎಲ್. ಓಕೆ, ಇಲ್ಲಿ ನೋಡ್ರಿ, ಇನ್ನು ಓಕೆ ಡಿ ಆಯತದ ಡಯಾಗುನಲ್, ಆಯತದ ಕರ್ಣ. ನೋಡ್ರಿ, ಇಲ್ಲಿ ಕೂಡ ಪೈಥಾಗೋರಸ್ ಥಿಯರಮ್ ಏನಂದ್ರೆ ಈ ಎಲ್ಲ ಬಾಹುಗಳ ನಡುವಿನ 2 ಬಾಹುಗಳ ನಡುವಿನ ಕೋನ ಏನಾಗಿರ್ತೈತೆ ಅಂದ್ರೆ 90 ಡಿಗ್ರಿ ಆಗಿರ್ತೈತಿ. 90 ಡಿಗ್ರಿ ಆಗೈತೆ ಅಂದ್ರೆ ಇಲ್ಲಿ ನೋಡ್ರಿ, ಈ ಬಾಹು ಬೇಕಂದ್ರೆ ನಮಗೇನು ರೀ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಕರ್ಣ ಅಂದರೆ ಯಾವ್ದು ರೀ ಡಿ ತೊಗೊಂಡ್ವಿ ಅಂದ್ರೆ ಇಲ್ಲಿ ಏನು ರೀ ಡಿ ಸ್ಕ್ವೇರ್ ಅಂತ ಹೋಗ್ಬೋದಾ. ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಡಿ ಸ್ಕ್ವೇರ್ ಆಗಿರ್ತೈತೆ ಅಂದ್ರೆ ಕರ್ಣ ಅಂದ್ರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಬಿಟ್ರೆ ಇಲ್ಲಿ ಏನಾಗಿರ್ತೈತೆ ರೀ ರೂಟ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಇದೇನು ರೀ ಇದು ಕರ್ಣವನ್ನು ಕಂಡುಹಿಡಿದು ಸೂತ್ರ ಏನಂದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದಾ. ಇಲ್ಲಿ ನೋಡ್ರಿ, ಇನ್ನು ಆಯತ ಅಂದ್ರೆ ಎದುರು ಬದರು ಬಾಹುಗಳು ಸಮವಾಗಿದ್ರೆ ಚೌಕದೊಳಗೆ ಏನಾಗಿರ್ತಾವೆ ಎಲ್ಲ ಬಾಹುಗಳು ಸಮವಾಗಿರ್ತಾವೆ. ಇಲ್ಲಿ ಪ್ಯಾರಿಮೀಟರ್ ಅನ್ನೋದು 2 ಬಾಹುಗಳ ಇದು 4 ಬಾಹುಗಳ ಮೊತ್ತ. ಅಲ್ಲಿ ಎಲ್ಲ ಬಾಹುಗಳ ಮೊತ್ತ ಸಮವಾಗಿರೋದ್ರಿಂದ 4 ಇಂಟು ಎ 4a ಅಂತ ಬರ್ಕೋಬೋದಾ. ಇಲ್ಲಿ ನಾವು ಪ್ಯಾರಿಮೀಟರ್ ಅಂದರೆ ಏನು ಹೇಳ್ತೀವಿ 4 ಬಾಹುಗಳ ಮೊತ್ತ 2b 2 ಎಲ್ ಇರುವುದರಿಂದ ನಾವೇನು ಮಾಡ್ತೀವಿ 2 ಬ್ರಾಕೆಟ್ ಆಫ್ ಎಲ್ ಪ್ಲಸ್ ಬಿ ಅಥವಾ ಬಿ ಪ್ಲಸ್ ಎಲ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೋಡ್ರಿ, ಆಯತ ಅನ್ನೋದು
ಎರಡು ಬಾಹುಗಳು ಬೇರೆ ಬೇರೆ ಆಗಿರ್ತಾವೆ. ಅಲ್ಲಿ ಚೌಕದೊಳಗೆ ಎರಡು ಬಾಹುಗಳು 4 ಬಾಹುಗಳು ಸಮವಾಗಿರ್ತಾವೆ. ಇನ್ನು ತ್ರಿಭುಜ ಅಥವಾ ಟ್ರಯಾಂಗಲ್. ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ತ್ರಿಭುಜದೊಳಗೆ 3 ರೀತಿಯ ತ್ರಿಭುಜಗಳನ್ನು ನಾವು ನೋಡ್ತೀವಿ. 3 ರೀತಿಯ ತ್ರಿಭುಜಗಳನ್ನು ನಾವಿಲ್ಲಿ ನೋಡ್ಬೋದು. 4 ರೀತಿಯ ತ್ರಿಭುಜಗಳನ್ನು ನಾವಿಲ್ಲಿ ನೋಡ್ಬೋದು. ಪ್ರಮುಖವಾಗಿ 4 ರೀತಿಯ ತ್ರಿಭುಜಗಳನ್ನು ನೋಡ್ಬೋದು. ನೋಡ್ರಿ, ಫಸ್ಟ್ ಒನ್ ವಿಷಮಬಾಹು ತ್ರಿಭುಜ. ವಿಷಮಬಾಹು ತ್ರಿಭುಜ. ಎರಡನೇದು ಲಂಬಕೋನ ತ್ರಿಭುಜ. ಮೂರು ಸಮದ್ವಿಬಾಹು ತ್ರಿಭುಜ. ಓಕೆ. 4 ಸಮಬಾಹು ತ್ರಿಭುಜ. ಓಕೆ. ಇಲ್ಲಿ ನೋಡ್ರಿ, ನಾವು ಒಂದೊಂದಾಗಿ ನೋಡೋಣ. ಮೊದಲನೇದು ವಿಷಮಬಾಹು ತ್ರಿಭುಜ. ನೋಡ್ರಿ, ವಿಷಮಬಾಹು ತ್ರಿಭುಜ ಯಾವ ರೀತಿ ಅಂದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ಲ ಬಾಹುಗಳು ವಿಷಮಬಾಹು ತ್ರಿಭುಜದಾಗ ಎಲ್ಲ ಬಾಹುಗಳು ಏನಾಗಿರ್ತಾವೆ, ಬೇರೆ ಬೇರೆ ಆಗಿರ್ತಾವೆ. ಎಲ್ಲ ಬಾಹುಗಳು ಒಂದೇ ಸಮ ಆಗಿರುವುದಿಲ್ಲ, ಒಂದೇ ಸಮ ಇರುವುದಿಲ್ಲ. ಓಕೆ. ಇಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತಾವೆ ಅಂದ್ರೆ ವಿಷಮವಾಗಿರ್ತಾವೆ. ಇದು ಎ ಇದ್ರೆ ಇದು ಏನಾಗಿರ್ತೈತಿ, ಬಿ ಇರ್ತೈತಿ. ಇದು ಏನಾಗಿರ್ತೈತಿ, ಸಿ ಇರ್ತೈತಿ. ಇಲ್ಲಿ ನೋಡ್ರಿ, ವಿಸ್ತೀರ್ಣದ ಸೂತ್ರ. ನೋಡ್ರಿ, ನಾವು ವಿಸ್ತೀರ್ಣ ಅಂದ್ರೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಪ್ಯಾರಿಮೀಟರನ್ನು ನಾವು ಕಂಡುಹಿಡಿಯೋಣ. ಪ್ಯಾರಿಮೀಟರ್ ನೋಡ್ರಿ, ಪ್ಯಾರಿಮೀಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ನೋಡ್ತೀವಿ. ಪ್ಯಾರಿಮೀಟರ್ ಅಂದ್ರೆ ಆಗಲೇ ಹೇಳಿದಾಗೆ ಏನಂದ್ರೆ ಎಲ್ಲ ಬಾಹುಗಳ ಮೊತ್ತ. ನೋಡ್ರಿ, ಇದು ಎ, ಇದು ಏನಾಗಿರ್ತೈತಿ ಬಿ, ಇದು ಏನ್ರಿದ ಸಿ. ಈ ಎಲ್ಲ ಬಾಹುಗಳನ್ನು ನಾವು ಕೂಡಿದಾಗ ನಮಗೇನು ಸಿಗ್ತೈತಿ, ಪ್ಯಾರಿಮೀಟರ್ ಸಿಗ್ತೈತಿ. ಇಲ್ಲಿ ಎಲ್ಲ ಬಾಹುಗಳು ನಮ್ಗೆ ಬೇರೆ ಬೇರೆ ಆಗಿರೋದ್ರಿಂದ ಎ ಬಿ ಸಿ ಅಂತ ತೊಗೊಂಡೀವಿ ನಾವು. ಓಕೆ. ಇಲ್ಲಿ ನೋಡ್ರಿ, ವಿಸ್ತೀರ್ಣ ಅಂತ ನೋಡಿದ್ರೆ, ವಿಸ್ತೀರ್ಣ ಅಥವಾ ಏರಿಯಾ. ಓಕೆ, ಏರಿಯಾ. ಇಲ್ಲಿ ನೋಡ್ರಿ, ವಿಸ್ತೀರ್ಣ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ, ವಿಸ್ತೀರ್ಣ ಅಂದ್ರೆ ರೂಟ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತ ನೋಡ್ತೀವಿ. ಓಕೆ. ಇಲ್ರಿ, ವಿಸ್ತೀರ್ಣ ನೋಡ್ರಿ, ಇಲ್ಲಿ ನಮಗೇನು ಎಸ್ ಬಂದ್ಬಿಡ್ತಿ ಇಲ್ಲಿ. ಓಕೆ. ಎಸ್ ಅನ್ನೋದು
ಇಲ್ಲಿ ನಾವು ನೋಡಿದ್ರೆ ಈ ಎಸ್ ಅಂದ್ರೆ ಏನಂದ್ರೆ, ಓಕೆ, ಎಸ್ ಅಂತ ನೋಡಿದ್ರೆ ನೋಡ್ರಿ, ಎಸ್ ಅಂದ್ರೆ ಸೆಮಿ ಪ್ಯಾರಿಮೀಟರ್ ಅಂತ ನೋಡ್ತೀವಿ. ಓಕೆ, ಎಸ್ ಅಂದ್ರೆ ಸೆಮಿ ಪ್ಯಾರಿಮೀಟರ್ ಅಥವಾ ಅರ್ಧ ಸುತ್ತಳತೆ ಅಂತ ನೋಡ್ತೀವಿ. ಎಸ್ ಅಂದ್ರೆ ಏನಂದ್ರೆ ಅರ್ಧ ಸುತ್ತಳತೆ. ಇಲ್ಲ ನೋಡ್ರಿ, ನಮ್ಮ ಪ್ಯಾರಿಮೀಟರ್ ಅಂದ್ರೆ ಪಿ ಅಂತ ಗೊತ್ತೈತಿ. ಎಸ್ ಇಕ್ವಷ್ಟು P/2. ಓಕೆ, ಎಸ್ ಇಕ್ವಷ್ಟು P/2 ಅಥವಾ A+B/C/2. ಎಸ್ ಅಂದ್ರೆ A+B+C/2 ಅಂತ ಮಾಡ್ಬೋದು. ಇಲ್ಲಿಕಂದ್ರೆ ಎಸ್ ಇಕ್ವಷ್ಟು P/2. ಓಕೆ, ಎಸ್ ಅಂದ್ರೆ ಸೆಮಿ ಪ್ಯಾರಿಮೀಟರ್ ಅಂತ, ಪ್ಯಾರಿಮೀಟರ್ದ ಅರ್ಧವನ್ನು ನಾವಿಲ್ಲಿ ನೋಡ್ತೀವಿ. ಎಸ್ ಅಂದ್ರೆ A+B+C. ಓಕೆ, ಇಲ್ಲಿ ವಿಷಂಬಾಹು ತ್ರಿಭುಜವನ್ನು ನೋಡ್ತೀವಿ. ಇಲ್ಲಿ ಕಾಮನ್ ಆಗಿ ಇಲ್ಲಿ ಪ್ಯಾರಿಮೀಟರ್ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು ಇದು ತಿಳ್ಕೊಂಡ್ವಿ. ಇಲ್ಲಿ ನೋಡ್ರಿ, ಒಂದು ವಿಷಂಬಾಹು ತ್ರಿಭುಜವನ್ನು ಕೊಟ್ಟಿದ್ದಾನ ಮೊನ್ನೆ. ನೋಡ್ರಿ, ಇಲ್ಲಿ ಒಂದು ವೃತ್ತವನ್ನು ಒಳಗಡೆ ಹಾಕಿದ್ದಾನ. ಇಲ್ಲಿ ಒಂದು ವೃತ್ತವನ್ನು ಅವ ಒಳಗಡೆ ಇಟ್ಟಿದ್ದಾನ. ಈ ವೃತ್ತದ ತ್ರಿಜ್ಯ, ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ ಅಂತಂದು. ಇಲ್ಲಿ ನೋಡ್ರಿ, ಒಂದು ವಿಷಂಬಾಹು ತ್ರಿಭುಜವನ್ನು ಕೊಟ್ಟಿದ್ದಾನ ABC. ಓಕೆ, ಅಲ್ಲಿ ಅದರೊಳಗೆ ಒಂದು ಅಂತರ್ವೃತ್ತವನ್ನು ಅವ ಕ್ರಿಯೇಟ್ ಮಾಡಿದ್ದಾನ. ಆ ಅಂತರ್ವೃತ್ತದ ತ್ರಿಜ್ಯ, ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ, ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ ಅಂತಂದ ಅವ ಹೇಳಿದಾನ. ನೋಡ್ರಿ, ಇಲ್ಲಿ ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿದು ನಾವೇನು ಕಾಮನ್ ಆಗಿ ಪ್ಯಾರಿಮೀಟರ್, ವಿಸ್ತೀರ್ಣ ಇವೆರಡ ನೋಡಿಬಿಟ್ಟಿರ್ತೀವೋ. ಇಲ್ಲಿ ನೋಡ್ರಿ, ಅವ ಎಕ್ಸಾಮ್ನೇ ಕೊಡೋದು ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿ ಅಥವಾ ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ ಅಂತ ಕೇಳಿಬಿಟ್ಟಾರ. ಇಲ್ಲಿ ನೋಡ್ರಿ, ನಮಗೆ ಫಾರ್ಮುಲಾ ಗೊತ್ತಿಲ್ಲ. ನೋಡ್ರಿ, ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಈ ಕ್ವಶನನ್ನು ಸಾಲ್ವ್ ಮಾಡೋಲ್ಲಿ ಭಾಳ ಡಿಫಿಕಲ್ಟ. ಓಕೆ, ಇಲ್ಲಿ ನೋಡ್ರಿ, ಈ ಫಾರ್ಮುಲಾ ಒಂದು ನಮ್ಗೆ ಗೊತ್ತಿತ್ತಂದ್ರೆ ನೋಡ್ರಿ, ಇಲ್ಲಿ ಯಾವ ರೀತಿ ಪ್ರಾಬ್ಲಮನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಿಲ್ಲ. ನೋಡ್ರಿ, ಇದು ತ್ರಿಭುಜದ ವಿಸ್ತೀರ್ಣ ಬೈ ಸೆಮಿ ಪ್ಯಾರಿಮೀಟರ್, ತ್ರಿಭುಜದ ವಿಸ್ತೀರ್ಣ ಬೈ ಸೆಮಿ ಪ್ಯಾರಿಮೀಟರನ್ನು ನಾವು ಸೆಮಿ ಪ್ಯಾರಿಮೀಟ್ರ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಏನಾಗಿರ್ತೈತೆ ಅಂದ್ರೆ ಈ ವೃತ್ತದ ನಮ್ಗೆ ತ್ರಿಜ್ಯ ಸಿಗ್ತೈತಿ. ಈ ವೃತ್ತದ ತ್ರಿಜ್ಯ ಏನಾಗಿರ್ತೈತಿ ಸಿಗ್ತೈತಿ. ಇಲ್ಲಿ ನೋಡ್ರಿ, ನಾನು ಸಿಂಬಾಲ್ ಹಾಕಿದ್ದೀನಿ. ಈ ಸಿಂಬಾಲ್ ಏನಂದ್ರೆ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಅಂತ ತೋರಿಸ್ತೈತಿ. ಓಕೆ, ಸಿಂಬಾಲ್ ಏನಂದ್ರೆ ತ್ರಿಭುಜದ ವಿಸ್ತೀರ್ಣ. ಈಗ ನೋಡ್ರಿ, ಆರ್ ಅಂದ್ರೆ ಈ ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ ಸೆಮಿ ಪ್ಯಾರಿಮೀಟರ್ ಮಾಡಿಬಿಟ್ರೆ ನಮಗೇನಾಗಿರುತ್ತೆ ಈ ವೃತ್ತದ ತ್ರಿಜ್ಯವು ಸಿಗ್ತೈತಿ. ಇಲ್ಲಿ ನೋಡ್ರಿ, ಇನ್ನೂ ಒಂದು ರೀತಿ ಕ್ವಶನ್. ಯಾವ ರೀತಿ ಅಂದ್ರೆ ನೋಡ್ರಿ, ಇಲ್ಲೊಂದು ವಿಷಂಬಾಹು ತ್ರಿಭುಜ ಕೊಟ್ಟಿದ್ದಾನ. ಇದರ ನೋಡ್ರಿ, ಒಂದು ವಿಷಂಬಾಹು ತ್ರಿಭುಜವನ್ನು ಇಲ್ಲಿ ಕೊಟ್ಟಿದ್ದಾನವ. ಒಂದು ವಿಷಂಬಾಹು ತ್ರಿಭುಜ,
ಒಂದು ವಿಷಮಬಾಹು ತ್ರಿಭುಜ. ಇದರ ಹೊರಗಿನ ಅಂಚುಗಳಲ್ಲಿ ಸ್ಪರ್ಶಿಸುವಂತೆ ಒಂದು ವೃತ್ತವನ್ನು ಎಳೆದಿದ್ದಾನೆ. ಹೊರಗಿನ ಅಂಚುಗಳಲ್ಲಿ ಸ್ಪರ್ಶಿಸುವಂತೆ ಒಂದು ವೃತ್ತವನ್ನು ಎಳೆದಿದ್ದಾನೆ. ಈ ವೃತ್ತದ ತ್ರಿಜ್ಯ ಅಥವಾ ವಿಸ್ತೀರ್ಣ. ಓಕೆ, ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ. ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ ಅಂತಂದ ಕ್ವಶನ್ ಮಾಡಿದಾನ. ನೋಡ್ರಿ, ಇಲ್ಲಿ ಆಲ್ರೆಡಿ ಇವು ಕ್ವಶನ್ ಆಗಿ ಹೋಗಿದಾವ ರೈಲ್ವೆಯಲ್ಲಿ. ನೋಡ್ರಿ, ಈ ವೃತ್ತದ ತ್ರಿಜ್ಯವನ್ನು ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಿ. ನೋಡ್ರಿ, ಇಲ್ಲಿ ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಏನಂದ್ರೆ ABC A ಇಂಟು B ಇಂಟು C ಬೈ 4 ಇಂಟು ತ್ರಿಭುಜದ ವಿಸ್ತೀರ್ಣ. ಇದು ಏನಂದ್ರೆ ವಿಸ್ತೀರ್ಣ. ಇದು ದೊಡ್ಡ ಆರ್ ಅಥವಾ ಹೊರವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯುವಂಥ ಸೂತ್ರ 4A ಇಂಟು B ಇಂಟು C ಬೈ 4 ಇಂಟು ತ್ರಿಭುಜದ ವಿಸ್ತೀರ್ಣ. 4 ಇಂಟು ತ್ರಿಭುಜದ ವಿಸ್ತೀರ್ಣ ಅಂತ ನೋಡ್ತೀವಿ. ಓಕೆ, ಇವು ಆಲ್ರೆಡಿ RRBಯಲ್ಲಿ ಆಗಿರುವಂಥ ಕ್ವಶನ್. ಓಕೆ, ಒಂದು ಹೊರವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯುವಂಥ ಸೂತ್ರ ಏನಂದ್ರೆ R = A ಇಂಟು B ಇಂಟು C ಬೈ 4 ಇಂಟು ವಿಸ್ತೀರ್ಣ ಏರಿಯಾ. 4 ಇಂಟು ಏರಿಯಾ ಅಂತ ನೋಡ್ತೀವಿ. ಓಕೆ, ಇದು ಈ ಆರ್ ಕಂಡುಹಿಡಿಯುವಂಥದ್ದು ಎಲ್ಲ ತ್ರಿಭುಜಗಳಿಗೂ ಕೂಡ ಇದು ಅಪ್ಲೈ ಆಗುತ್ತಾ. ಬಟ್ ಅಲ್ಲಿ ಸಮಬಾಹು ಅಥವಾ ಲಂಬಕೋನ ತ್ರಿಭುಜದಲ್ಲಿ ಏನಾಗಿರ್ತೈತಿ, ಇದಕ್ಕೆ ಈಸಿಯಾಗಿರುವಂಥ ಫಾರ್ಮುಲಾ ಇರೋದ್ರಿಂದ ಇದನ್ನು ನಾವು ಏನಾಗಿವಿ ಅಲ್ಲಿ ಅಪ್ಲೈ ಮಾಡೋದಿಲ್ಲ. ಆದರೆ ವಿಷಮಬಾಹು ತ್ರಿಭುಜ ಅಂತ ನಾವು ನೋಡಿದ್ರೆ ಈ ಎಲ್ಲ ಬಾಹುಗಳ ಅಸಮವಾಗಿರುವುದರಿಂದ ಈ ಬಾಹುಗಳನ್ನು ನಾವು ಈ ಸ್ಟ್ಯಾಂಡರ್ಡ್ ಫಾರ್ಮನ್ನು ನಾವು ಕಂಪಲ್ಸರಿ ಯೂಸ್ ಮಾಡಿದಾಗ ನಮ್ಗೆ ಕ್ಯಾಲ್ಕುಲೇಷನ್ನ ಈಸಿಯಾಗಿ ಬರ್ತದೆ. ಓಕೆ, ಇವೆರಡೂ ಫಾರ್ಮುಲಾ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇವು ಏನು ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ಬೋದು. ಈಗ ನೋಡ್ರಿ, ಈಗ ನಾವು ಈ ಫಾರ್ಮುಲಾ ಒಂದು ನಮ್ಗೆ ಸಡನ್ನಾಗಿ ಗೊತ್ತಿತ್ತಂದ್ರೆ ನೋಡ್ರಿ, ಇಲ್ಲಿ ವಿಸ್ತೀರ್ಣ ಕೊಟ್ಟರು ಕೂಡ ರೇಡಿಯಸ್ ಕೊಟ್ಟರು ಕೂಡ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ರೇಡಿಯಸ್ ಕೊಟ್ಟರೆ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ರೇಡಿಯಸ್ ಮತ್ತು ಪ್ಯಾರಿಮೀಟರ್ ಕೊಟ್ಟರೆ ಆ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಸಡನ್ನಾಗಿ ಕಂಡುಹಿಡಿಬೋದು. ಓಕೆ, ಇನ್ನು ಲಂಬಕೋನ ತ್ರಿಭುಜ ಎರಡನೇದು ಯಾವ್ದು ರೀ? ಲಂಬಕೋನ ತ್ರಿಭುಜ. ಇಲ್ಲಿ ನೋಡ್ರಿ, ಲಂಬಕೋನ ಅಂದ್ರೆ ಈ ಎಲ್ಲ ತ್ರಿಭುಜದ ಒಂದು ಬಾಹು ಏನಾಗಿರ್ತೈತೆ ಅಂದ್ರೆ 90 ಡಿಗ್ರಿ 90 ಡಿಗ್ರಿ ಆಗಿರ್ತೈತೆ ನೋಡ್ರಿ. ತ್ರಿಭುಜದ ಒಂದು ಕೋನವು 90 ಡಿಗ್ರಿಯನ್ನು ಹೊಂದಿತ್ತಂದ್ರೆ ಆ ತ್ರಿಭುಜವನ್ನು ನಾವೇನಂತೀವಿ ಅಂದ್ರೆ ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂತ ನೋಡ್ತೀವಿ. ಓಕೆ, ಲಂಬಕೋನ ತ್ರಿಭುಜ ಅಂತ ನೋಡ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಲಂಬಕೋನ ತ್ರಿಭುಜ ಅಂದ್ರೆ ನಮಗೆ ಸಡನ್ನಾಗಿ ಜ್ಞಾಪಕ ಬರೋದು ಏನಂದ್ರೆ ಪೈಥಾಗೋರಸ್ ಥಿಯರಮ್ ಅಂದ್ರೆ ಏನು ರೀ? A² ಇದನ್ನು ಎ ಅಂತ ಅಂದ್ರೆ ಇದು ಏನು ರೀ? B, ಇದು ಏನು? C. B² = C² ಅಂತ ನೋಡ್ತೀವಿ. ಇದು ಏನಂದ್ರೆ ಈ ಎರಡೂ ಬಾಹುಗಳ ವರ್ಗಗಳ ಮೊತ್ತ ವಿಕರ್ಣದ ವರ್ಗದ ಮೊತ್ತಕ್ಕೆ ಸಮವಾಗಿರುತ್ತದೆ. ಎರಡೂ ಬಾಹುಗಳ ವರ್ಗಗಳ ಮೊತ್ತ ವಿಕರ್ಣದ ಬಾಹುಗಳ ಮೊತ್ತಕ್ಕೆ ವರ್ಗಗಳ ಮೊತ್ತಕ್ಕೆ ಸಮವಾಗಿರ್ತೈತೆ ಅಂತ ಅರ್ಥ ಇದೆ. ಓಕೆ, ಈ ಬಾಹುಗಳ ವರ್ಗಗಳನ್ನು ನಾವು ಪ್ಲಸ್ ಮಾಡಿದ್ರೆ ಇದು ಏನಾಗಿರ್ತೈತೆ ಅಂದ್ರೆ ವಿಕರ್ಣದ ಬಾಹುಗಳ ಮೊತ್ತಕ್ಕೆ ಸಮವಾಗಿರ್ತೈತಿ. ವಿಕರ್ಣದ ಬಾಹುಗಳ ಮೊತ್ತಕ್ಕೆ ಸಮವಾಗಿರ್ತೈತೆ ಅಂತ ನೋಡ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಾವು ನೋಡು ನಮ್ಗೆ ಇಲ್ಲಿ ನೋಡು ಆಯತ ಅಂತ ಆಗಲೇ ನೋಡಿದ್ದೀವಿ ನಾವು. ಓಕೆ, ಆಯತ
ಆಯತ ಅಂತ ನೋಡಿದೆವು. ಇಲ್ಲಿ ನೋಡ್ರಿ, ಇದನ್ನು ನಾವು ಇದರ ವಿಸ್ತೀರ್ಣ ಇದನ್ನು ಎಲ್ ಅಂತ ತೊಗೊಂಡ್ರೆ ಇದನ್ನು ಬಿ ಅಂತ ತೊಗೊಂಡಿದ್ದೀವಿ. ಇಲ್ಲಿ ವಿಸ್ತೀರ್ಣ ಏನಂದ್ರೆ ನೋಡ್ರಿ, ಇದು 90 ಡಿಗ್ರಿ, ಇಲ್ಲಿ ಕೂಡ 90 ಡಿಗ್ರಿ. ಓಕೆ, ಇಲ್ಲಿ ನೋಡ್ರಿ, ಇದು ವಿಸ್ತೀರ್ಣ ಏನೈತಿ ಎಲ್ ಇಂಟು ಬಿ ಅಂತ ತೊಗೊಂಡಿದ್ದೀವ. ಈ ಫಾರ್ಮುಲಾ ನಮ್ಗೆ ನೆನಪಿತ್ತಂದ್ರೆ ಇಲ್ಲಿ ನೋಡ್ರಿ, ಸಡನ್ನಾಗಿ ಈ ತ್ರಿಭುಜದ ಲಂಬಕೋನ ತ್ರಿಭುಜದ ಫಾರ್ಮುಲಾ ಕೂಡ ನಮಗೇನಾಗುತ್ತೆ ಈಸಿಯಾಗಿ ತಿಳಿದೈತಿ. ನೋಡ್ರಿ, ಇಲ್ಲಿ ಈ ಎಲ್ ಇಂಟು ಬಿ ಇಲ್ಲಿ ಏನಾಗೈತಿ ಒಂದು ಕರ್ಣವನ್ನು ಎಳೆದಿದ್ದೀವಿ. ಓಕೆ, ಕರ್ಣವನ್ನು ಎಳೆದಾಗ ಇದು ಏನಾಗಿರ್ತೈತಿ, ಇದು ಒಂದು ಲಂಬಕೋನ ತ್ರಿಭುಜ ಆಗಿರ್ತೈತಿ. ಓಕೆ, ಇಲ್ಲಿ ನೋಡ್ರಿ, ನಾವು ಎರಡು ಲಂಬಕೋನ ತ್ರಿಭುಜವನ್ನು ಎಲ್ ಇಂಟು ಬಿ ತೊಗೊಂಡಿದ್ದೀವಿ ಅಂದ್ರೆ ಇಲ್ಲೇನು ಎರಡು ತ್ರಿಭುಜಗಳನ್ನ ಎಲ್ ಇಂಟು ಬಿ ತೊಗೊಂಡಿವಿ ಅಂದ್ರೆ ಇಲ್ಲೇನು ಎಷ್ಟೈತಿ, ಒಂದೇ ತ್ರಿಭುಜ ಐತೆ ಅಂದ್ರೆ ಹಾಫ್ L/2 ಎಲ್ ಇಂಟು ಬಿ. ಹೌದಾ, ಹಾಫ್ ಎಲ್ ಇಂಟು ಬಿ. ಓಕೆ, ಇಲ್ಲಿ ಎರಡು ತ್ರಿಭುಜ ಇರೋದ್ರಿಂದ ಎಲ್ ಇಂಟು ಬಿ ತೊಗೊಂಡಿವಿ ಅಂದ್ರೆ ಇಲ್ಲಿ ಏನಾಗೈತಿ, ನಮ್ಗೆ ಒಂದೇ ತ್ರಿಭುಜ ಆಗೈತಿ. ಇಲ್ಲಿ ಒಂದೇ ತ್ರಿಭುಜ ಐತೆ ಅಂದ್ರೆ ಎಲ್ ಇಂಟು ಬಿ. ಓಕೆ, ವಿಸ್ತೀರ್ಣ ಎಲ್ ಇಂಟು ಬಿ. ಇಲ್ಲಿ ನೋಡ್ರಿ, ಇದು ಒಂದು ಕರ್ಣ. ಈ ಕರ್ಣದ ಗುಂಟ ಯಾವುದೇ ಒಂದು ಆಯತವನ್ನು ನಾವು ಕಟ್ ಮಾಡಿದ್ರೆ, ಯಾವುದೇ ಒಂದು ಆಯತವನ್ನು ನಾವು ಕತ್ತರಿಸಿದ್ರೆ ಏನಾಗಿರ್ತೈತೆ ಅಂದ್ರೆ ನಮ್ಗೆ ಎರಡು ಲಂಬಕೋನ ತ್ರಿಭುಜಗಳು ನಮಗೆ ಉಂಟಾಗಿರ್ತಾವೆ. ಇವೆರಡೂ ಲಂಬಕೋನ ತ್ರಿಭುಜಗಳು ನಮಗೆ ಏನಾಗಿರ್ತಾವೆ ಅಂದ್ರೆ ಉಂಟಾಗಿರ್ತಾವೆ. ಇದು ಒಂದು ಲಂಬಕೋನ, ಇದು ಒಂದು ಲಂಬಕೋನ. ಎರಡೂ ಲಂಬಕೋನಗಳ ವಿಸ್ತೀರ್ಣ ಕೂಡ ಏನಾಗಿರ್ತೈತೆ ಅಂದ್ರೆ ಇಲ್ಲಿ ಸಮವಾಗಿರ್ತೈತಿ. ಮತ್ತು ಎರಡೂ ಲಂಬಕೋನ ಬಾಹುಗಳ ಮೊತ್ತ ಕೂಡ ಏನಾಗಿರ್ತೈತಿ ಸಮವಾಗಿರ್ತೈತಿ. ಮತ್ತು ಎರಡೂ ತ್ರಿಭುಜಗಳ ವಿಕರ್ಣವು ಕೂಡ ಏನಾಗಿರ್ತೈತಿ ಅಂದ್ರೆ ಇಲ್ಲಿ ಸಮವಾಗಿರ್ತೈತಿ. ಓಕೆ, ಅದೇ ಇಲ್ಲಿ ಏನು ಮಾಡಿದೆವು, ಪೂರ್ಣ ವಿಸ್ತೀರ್ಣವನ್ನು ನಾವು ಯಾವುದು ಆಯತದ ವಿಸ್ತೀರ್ಣವನ್ನು ನೋಡಿದ್ರೆ ಎಲ್ ಇಂಟು ಬಿ ನೋಡಿದ್ರೆ ಇಲ್ಲಿ ಅರ್ಧ ಇರೋದರಿಂದ ಹಾಫ್ ಎಲ್ ಇಂಟು ಬಿ. ಓಕೆ, ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಎಲ್ ಇಂಟು ಬಿ. ಓಕೆ, ಇಲ್ಲಿ ನೋಡ್ರಿ, ಈಗ ನಮ್ಗೆ ಪ್ಯಾರಿಮೀಟರ್ ಅಂದ್ರೆ ಇಲ್ಲಿ ಕೂಡ ಎ ಪ್ಲಸ್ ಬಿ ಪ್ಲಸ್ ಸಿ. ಪ್ಯಾರಿಮೀಟರ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ. ಇನ್ನು ಲಂಬಕೋನ ತ್ರಿಭುಜ ಅಂದ್ರೆ ಒಂದು ಕೋನ ಏನಾಗಿರ್ತೈತಿ 90 ಡಿಗ್ರಿ ಆಗಿರ್ತೈತಿ. ಅದಕ್ಕಾಗಿ ಆ ತ್ರಿಭುಜವನ್ನು ನಾವು ಏನಂತೀವಿ ಅಂದ್ರೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಏನಾಗಿರ್ತೈತೆ ಅಂದ್ರೆ ಎರಡು ಬಾಹುಗಳ ಮೊತ್ತ ಉಳಿದ ವಿಕರ್ಣದ ಬಾಹುಗಳ ವರ್ಗದ ಮೊತ್ತಕ್ಕೆ ಸಮವಾಗಿರ್ತೈತೆ. ನೋಡಿ, ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳ ವರ್ಗಗಳ ಮೊತ್ತ ವಿಕರ್ಣ ಬಾಹುಗಳ ವರ್ಗದ ಮೊತ್ತಕ್ಕೆ ಸಮವಾಗಿರ್ತೈತಿ. ಇದೇನು ಒಂದು ಲಂಬಕೋನ ತ್ರಿಭುಜದ ವಿಶೇಷ ಲಕ್ಷಣ. ಓಕೆ, ಇಲ್ಲಿ ನಾವು ಪೈಥಾಗೋರಸ್ ಥಿಯರಮ್ ಮೂಲಕ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಲಂಬಕೋನ ತ್ರಿಭುಜ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಕ್ವಶನ್ ಯಾವ ರೀತಿ ಆಗಿದಾವ ಅಂದ್ರೆ ನೋಡ್ರಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕೊಟ್ಟಿದ್ದಾನ, ಒಂದು ಲಂಬಕೋನ ತ್ರಿಕೋನವನ್ನು ಇಲ್ಲಿ ಕೊಟ್ಟಿದ್ದಾನ. ನೋಡ್ರಿ, ಇಲ್ಲಿ ಲಂಬಕೋನ ತ್ರಿಕೋನದ ಒಳಗಡೆ ಒಂದು ವೃತ್ತವನ್ನು ಇಲ್ಲಿ ಇಟ್ಟಿದ್ದಾನ. ಒಂದು ಲಂಬಕೋನ ತ್ರಿಕೋನದಲ್ಲಿ ಒಂದು ವೃತ್ತವನ್ನು ಇಟ್ಟಿದ್ದಾನ. ಈ ವೃತ್ತದ ರೇಡಿಯಸ್, ಈ ಒಳ ವೃತ್ತದ ರೇಡಿಯಸ್ ಅಥವಾ ತ್ರಿಜ್ಯ. ಇಲ್ಲಿ ರೇಡಿಯಸ್ ಅಥವಾ ತ್ರಿಜ್ಯವನ್ನು ಕೇಳಿದಾನ. ಇಲ್ಲಿ ನೋಡ್ರಿ, ಇದು ಒಳವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯುವಂಥ ಸೂತ್ರ ಆಗಲೇ ನೋಡಿದ್ದೇವೆ ನಾವು. ಏನಂದ್ರೆ R = ತ್ರಿಭುಜದ ವಿಸ್ತೀರ್ಣ ಬೈ ಸೆಮಿ ಪ್ಯಾರಿಮೀಟರ್ ಅಂತ ನೋಡಿದೆವು. ಈ ಫಾರ್ಮುಲಾ ಕೂಡ ಅಪ್ಲೈ ಮಾಡ್ಬೋದು. ಅಥವಾ ನೋಡ್ರಿ, ಇಲ್ಲಿ A + - C/2
ಈ ಫಾರ್ಮುಲಾನು ಕೂಡ ಅಪ್ಲೈ ಮಾಡ್ಬೋದು. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಮಾತ್ರ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಆದರೆ ಈ ಆರ್ ಇಕ್ವಷ್ಟು ತ್ರಿಭುಜದ ವಿಸ್ತೀರ್ಣ ಬೈ ಸೆಮಿ ಪ್ಯಾರಿಮೀಟರ್ ಅಂತ ನೋಡಿದ್ರೆ ಈ ಫಾರ್ಮುಲಾ ಏನಾಗಿರ್ತೈತೆ ಅಂದ್ರೆ ಎಲ್ಲ ತ್ರಿಭುಜಗಳಿಗೂ ಕೂಡ ಅಪ್ಲೈ ಆಗಿರ್ತೈತಿ. ಓಕೆ, ಇಲ್ಲಿ ನೋಡ್ರಿ ಇನ್ನೂ ಒಂದು ಹೊರ ವೃತ್ತದ ತ್ರಿಜ್ಯ ಅಥವಾ ವಿಸ್ತೀರ್ಣ. ಇಲ್ಲಿ ನೋಡ್ರಿ ನಮ್ಮ ತ್ರಿಜ್ಯ ಗೊತ್ತಾಯ್ತಂದ್ರೆ ವಿಸ್ತೀರ್ಣ ಕೂಡ ಪೈ ಆರ್ ಸ್ಕ್ವೇರ್. ಈ ಸೂತ್ರದ ಮೂಲಕ ನಾವೇನಾಗಿರ್ತೋ ಸಡನ್ನಾಗಿ ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಓಕೆ, ಇಲ್ಲಿ ಅದಕ್ಕಾಗಿ ನಾವು ರೇಡಿಯಸನ್ನು ಮೊದಲ ಕಂಡುಹಿಡ್ಕೊಳ್ಳೋಣ. ನೋಡ್ರಿ ಇಲ್ಲಿ ಇಲ್ಲೇ ನೋಡ್ರಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಲಂಬಕೋನ ತ್ರಿಭುಜ. ಇಲ್ಲಿ ನೋಡ್ರಿ ಇದರ ಹೊರಗಡೆ ಏನು ಮಾಡಿದಾನ, ಒಂದು ವೃತ್ತವನ್ನು ಕ್ರಿಯೇಟ್ ಮಾಡಿದಾನ. ನೋಡ್ರಿ ವೃತ್ತ. ಓಕೆ, ಇಲ್ಲಿ ನೋಡ್ರಿ ಇದನ್ನ ಎ ಅಂತ, ಇದು ಬಿ, ಇದು ಏನಾಗಿರ್ತೈತಿ, ಇದು ಸಿ, ಇದು ಬಿ ಆಗಿರ್ತೈತಿ. ಓಕೆ, ಇಲ್ಲಿ ನೋಡ್ರಿ ಅವ ಏನು ಕೇಳಿದಾನಂದ್ರೆ ಈ ಹೊರ ವೃತ್ತದ ತ್ರಿಜ್ಯ ಅಂತ ಕೇಳಿದಾನ. ನೋಡ್ರಿ ಇಲ್ಲಿ ಈ ಹೊರ ವೃತ್ತದ ತ್ರಿಜ್ಯವನ್ನು ಯಾವ ರೀತಿ ಕಂಡುಕೊಳ್ಳೋಣ. ನೋಡ್ರಿ ಈ ವಿಕರ್ಣ ಏನೈತಲ್ರಿ, ಈ ವಿಕರ್ಣ ಬೈ 2 ವಿಕರ್ಣವನ್ನು ನಾವು ಅರ್ಧ ಮಾಡಿದಾಗ ಇಲ್ಲಿ ಏನಾಗಿರ್ತೈತಿ, ಈ ವೃತ್ತದ ರೇಡಿಯಸ್ ನಮಗೇನಾಗಿರ್ತೈತಿ ಸಿಗ್ತೈತಿ. ನೋಡ್ರಿ ಇಲ್ಲಿ ಇದೇನಿದು ವೃತ್ತದ ಒಂದು ರೇಡಿಯಸ್ ಆಗಿರ್ತೈತಿ. ವಿಕರ್ಣ ಅಥವಾ ಇಲ್ಲಿ ಏನು ತೊಗೊಂಡಿದ್ದೀವಿ ನಾವು, ಸಿ ಅಂತ ತೊಗೊಂಡ್ರೆ ಸಿ ಬೈ 2 ದೊಡ್ಡ ಆರ್ ಇಕ್ವಷ್ಟು ಕ್ಯಾಪಿಟಲ್ ಆರ್ ಇಕ್ವಷ್ಟು ಏನಾಗಿರ್ತೈತಿ ಇಲ್ಲಿ ಸಿ ಬೈ 2 ಆಗಿರ್ತೈತಿ. ನೋಡಿ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ ಎ ರೇಡಿಯಸ್ ಎ ಪ್ಲಸ್ ಬಿ ಮೈನಸ್ ಸಿ ಬೈ 2 ಆಗಿದ್ರೆ ಇಲ್ಲಿ ಏನಾಗಿರ್ತೈತಿ ಸಿ ಬೈ 2 ಆಗಿರ್ತೈತಿ. ಅಥವಾ ಇಲ್ಲಿ ದೊಡ್ಡ ವೃತ್ತ ಕಂಡುಹಿಡಿಯೋದು ಇನ್ನೊಂದು ಫಾರ್ಮುಲಾ ಯಾವುದಂದ್ರೆ ಸರ ನೋಡ್ರಿ ಎ ಬಿ ಸಿ 4 ತ್ರಿಭುಜದ 4 ಇಂಟು ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ 4 ಪಟ್ಟು ವಿಸ್ತೀರ್ಣವನ್ನು ನಾವಿಲ್ಲಿ ಏನು ಮಾಡಿದ್ವೋ ಭಾಗವನ್ನು ಮಾಡಿದಾಗ ಏನು ಸಿಗ್ತೈತೆ ಅಂದ್ರೆ ದೊಡ್ಡ ಆರ್ ಅಥವಾ ರೇಡಿಯಸ್ ಹೊರವೃತ್ತದ ತ್ರಿಜ್ಯವನ್ನು ಇಲ್ಲಿ ನಾವು ನೋಡ್ಬೋದು. ಓಕೆ, ಇಲ್ಲಿ ನೋಡ್ರಿ ನಮ್ಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು. ಇನ್ನು ನೆಕ್ಸ್ಟ್ ವಿಷಮಬಾಹು ತ್ರಿಭುಜ ಆಯಿತು. ಈಗ ನೆಕ್ಸ್ಟ್ 3 ಸಮದ್ವಿಬಾಹು ಅಥವಾ ಸಮದ್ವಿಬಾಹು ತ್ರಿಭುಜ. ಇಲ್ಲಿ ನೋಡ್ರಿ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳು ಏನಾಗಿರ್ತಾವಂದ್ರೆ ಸಮವಾಗಿರ್ತಾವೆ. ಎರಡು ಬಾಹು ಏನಾಗಿರ್ತಾವಂದ್ರೆ ಸಮ ಮತ್ತು ಒಂದು ಬಾಹು ಏನಾಗಿರ್ತೈತೆ ಅಂದ್ರೆ ಮತ್ತು ಒಂದು ಬಾಹು ವಿಷಮ. ಒಂದು ಬಾಹು ಏನಾಗಿರ್ತೈತೆ ಅಂದ್ರೆ ವಿಷಮವಾಗಿರ್ತೈತಿ. ಇಲ್ಲಿ ನೋಡ್ರಿ ಇದನ್ನು ಈ ವಿಸ್ತೀರ್ಣ, ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಫಾರ್ಮುಲಾ ಏನಂದ್ರೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ನೋಡ್ರಿ ಏನಂದ್ರೆ ಇಲ್ಲಿ ನೋಡ್ರಿ 1/4 ಇಂಟು ಹೆಚ್ ರೂಟ್ ಆಫ್ 4a² ಮೈನಸ್ b². ಓಕೆ, ವಿಸ್ತೀರ್ಣ 4a² ಮೈನಸ್ b². ಓಕೆ, ಇದೇನಿದೆ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ. ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಇಲ್ಲಿ 1/4
4 ಇದು ನೋಡ್ರಿ 1/2 ಅಲ್ಲ 1/4 ಆಗಿರ್ತೈತಿ. ಇದು 1/4 ಇಂಟು ಹೆಚ್ ರೂಟ್ ಆಫ್ 4a² ಮೈನಸ್ b². ಇಲ್ಲಿ ನೋಡ್ರಿ ನಮ್ಗೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ನೋಡ್ರಿ ಸಮದ್ವಿಬಾಹು ಅಂದ್ರೆ ಈ ಎರಡು ಬಾಹುಗಳು ಏನಾಗಿರ್ತಾವೆ ಅಂದ್ರೆ ಸಮವಾಗಿರ್ತಾವೆ. ಇವೆರಡೂ ಬಾಹುಗಳು ಸಮವಾಗಿರ್ತಾವೆ. ಒಂದು ಬಾಹು ಏನಾಗಿರ್ತೈತಿ ವಿಷಮವಾಗಿರ್ತೈತಿ. ಇವೆರಡೂ ಬಾಹುಗಳು ಇದು ಎ ಇದ್ರೆ ಇದು ಕೂಡ ಎ ಆಗಿರ್ತೈತಿ. ಇದು ಒಂದು ಬಾಹು ಏನಾಗಿರ್ತೈತಿ ವಿಷಮವಾಗಿರ್ತೈತಿ. ಓಕೆ, ಇದು ಒಂದು ಸಮದ್ವಿಬಾಹು ತ್ರಿಭುಜ. ಇಲ್ಲಿ ನೋಡ್ರಿ ಹೈಟ್ ಅಂದ್ರೆ ಇಲ್ಲಿರ್ತೈತಿ, ಹೈಟ್ ಅಂದ್ರೆ ಇಲ್ಲಿರ್ತೈತಿ ನೋಡ್ರಿ. ಇದು ಏನಾಗಿರ್ತೈತಿ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ. ಸಮದ್ವಿಬಾಹು ತ್ರಿಭುಜದ ಹೈಟ್ ಆಗಿರ್ತೈತಿ. ಎತ್ತರ ಏನಾಗಿರ್ತೈತಿ ಅಂದ್ರೆ ಸಮದ್ವಿಬಾಹು ತ್ರಿಭುಜದ ಎತ್ತರ. ಇಲ್ಲಿ ನೋಡ್ರಿ ಇಲ್ಲಿ ನಾವು ಫಾರ್ಮುಲಾದೊಳಗೆ ಹೆಚ್ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಕೊಂಡಿದ್ದೇವೆ. ನೋಡ್ರಿ ಹೆಚ್ ಅಂದ್ರೆ ಇಲ್ಲಿ ನೋಡ್ರಿ ಹೆಚ್ ಅಲ್ಲಿ ಕೊಟ್ಟಿದ್ರೆ ಓಕೆ, ಇಲ್ಲಿ ಕೊಡಲಿಲ್ಲ ಅಂದ್ರೆ ಇಲ್ಲಿ ಹೆಚ್ ಕಂಡುಹಿಡಿಯುವಂಥ ಫಾರ್ಮುಲಾ ನೋಡ್ರಿ ಇಲ್ಲಿ ಏನೈತಲ್ಲ ಇದೇ ಕೂಡ ಈ ಏನೈತಲ್ಲ ಇದೇ ಹೆಚ್ ಕಂಡುಹಿಡಿಯುವಂಥ ಫಾರ್ಮುಲಾ ಆಗಿಬಿಡ್ತೈತಿ. ಇದು ನೋಡ್ರಿ ಇದು ಹೆಚ್ ಅಲ್ಲ, ಇದು ಬಿ ಆಗಿರ್ತೈತಿ, ಬೇಸ್ ಇದು. ಓಕೆ, ಹೆಚ್ ಕಂಡುಹಿಡಿಯುವಂಥ ಫಾರ್ಮುಲಾ ನೋಡ್ರಿ 4a² ಮೈನಸ್ b² ರೂಟ್ ಆಫ್ 4a² ಮೈನಸ್ b². ಇದು ಏನಾಗಿರ್ತೈತಿ ಹೈಟ್ ಕಂಡುಹಿಡಿಯುವಂಥ ಫಾರ್ಮುಲಾ ಆಗಿರ್ತೈತಿ ನೋಡ್ರಿ. ಇಲ್ಲಿ ಸೂತ್ರದಲ್ಲಿ ಇದೇನಿದೆ ಹೆಚ್ ಅಲ್ಲ ಬಿ ಆಗಿರ್ತೈತಿ ನೋಡ್ರಿ ಇದು. ಓಕೆ, ಇಲ್ಲಿ ನೋಡ್ರಿ ಹೈಟನ್ನು ಅಥವಾ ಎತ್ತರವನ್ನು ಕಂಡುಹಿಡಿಯುವಂಥ ಫಾರ್ಮುಲಾ 4a² ಮೈನಸ್ b² ಅಂತ ಆಗಿರ್ತೈತಿ ನೋಡಿ. ಒಂದು ಸಮದ್ವಿಬಾಹು ತ್ರಿಭುಜದ ಇಲ್ಲಿ ನೋಡ್ರಿ ಸಮದ್ವಿಬಾಹು ತ್ರಿಭುಜದ ಎತ್ತರವನ್ನು ಕಂಡುಹಿಡಿಯುವಂಥ ಸೂತ್ರ 4a² ಮೈನಸ್ b² ಆಗಿರ್ತೈತಿ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂತ ನೋಡ್ತೀವಿ. ಸಮಬಾಹು ತ್ರಿಭುಜ ನೋಡ್ರಿ ಹೆಸರಿನಲ್ಲಿ ಹೇಳುವಂತೆ ಸಮಬಾಹು ತ್ರಿಭುಜ ಅಂದ್ರೆ ಎಲ್ಲ ಬಾಹುಗಳು ಏನಾಗಿರ್ತಾವಂದ್ರೆ ಸಮವಾಗಿರ್ತಾವೆ ನೋಡ್ರಿ. ಎಲ್ಲ ಬಾಹುಗಳು ಇಲ್ಲಿ ಏನಾಗಿರ್ತಾವ ಸಮವಾಗಿರ್ತಾವೆ. ಎಲ್ಲ ಬಾಹುಗಳು ಏನಾಗಿರ್ತಾವಂದ್ರೆ ಸಮ. ಈ ಬಾಹು ಈ ಬಾಹು ಈ ಬಾಹು ಎಲ್ಲ ಮೂರು ಬಾಹುಗಳು ಏನಾಗಿರ್ತಾವಂದ್ರೆ ಸಮಬಾಹು ತ್ರಿಭುಜದಲ್ಲಿ ಸಮವಾಗಿರ್ತಾವೆ. ಇಲ್ಲಿ ನೋಡ್ರಿ ಎಲ್ಲ ಮೂರು ಬಾಹುಗಳು ಸಮವಾಗಿರೋದಂಥ ಈ ತ್ರಿಭುಜದ ವಿಸ್ತೀರ್ಣ. ಈ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತೈತೆ ಅಂದ್ರೆ √3/4a² ಅಂತ ಆಗಿರ್ತೈತೆ ನಾನು. ಇದೇನಿದೆ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ನೋಡ್ರಿ. ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ √3/4a² ಆಗಿದ್ರೆ ಇಲ್ಲಿ ಹೈಟನ್ನು ಕಂಡುಹಿಡಿಯುವಂಥ ಸೂತ್ರ. ಹೈಟ್ ನೋಡ್ರಿ ಇಲ್ಲಿ ಯಾವುದೇ ಒಂದು ತ್ರಿಭುಜಕ್ಕೆ ಒಂದು ಹೈಟ್ ಇರ್ತೈತಿ. ಈ ಹೈಟನ್ನು ಕಂಡುಹಿಡಿಯುವಂಥ ಸಮಬಾಹು ತ್ರಿಭುಜದ ಹೈಟನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ನೋಡ್ರಿ √3/2a ಅಂತ ಆಗಿರ್ತೈತಿ. √3/2a ಅಂತ ಆಗಿರ್ತೈತಿ. ಓಕೆ, ಇಲ್ಲಿ ನೋಡ್ರಿ ಇನ್ನು ಪ್ಯಾರಿಮೀಟರ್ ಅಂದ್ರೆ ನೋಡ್ರಿ ಇಲ್ಲಿ ಪ್ಯಾರಿಮೀಟರ್ ಮೂರು ಬಾಹುಗಳು ಸಮವಾಗಿರೋದ್ರಿಂದ 3a. ಓಕೆ, 3a ಅಂತ ಬರೀಬೋದಾ. ಎಲ್ಲ ಬಾಹುಗಳು ಸಮವಾಗಿರೋದ್ರಿಂದ ಪ್ಯಾರಿಮೀಟರ್ ಇಕ್ಕೋಷ್ಟು 3a, ಪ್ಯಾರಿಮೀಟರ್ ಇಕ್ಕೋಷ್ಟು 3a ಅಂತ ಬರಿಬೋದು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಓಕೆ ಇಲ್ಲಿ ಪ್ಯಾರಿಮೀಟರ್ ಏನಾಗಿರ್ತೈತೆ ಅಂದ್ರೆ 3a ಆಗಿರ್ತೈತಿ. ಓಕೆ ನೋಡ್ರಿ ಇವತ್ತಿನ ಕ್ಲಾಸನ್ನು ಇಲ್ಲಿ ಎಂಡ್ ಮಾಡೋಣ. ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು 2D ಪ್ರಾಬ್ಲಮನ್ನು ನಾವು ನೋಡೋಣ. ನೆಕ್ಸ್ಟ್ ಅದರ ಕ್ಲಾಸ್ನಲ್ಲಿ
ನೆಕ್ಸ್ಟ್ ಕ್ಲಾಸಲ್ಲಿ ನಾವು 3D ಪ್ರಾಬ್ಲಮನ್ನು ನೋಡೋಣ. ಓಕೆ, ಇದರ PDF ಫೈಲನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನೋಡ್ಬೋದು. ಓಕೆ, ಯಾವುದಂದ್ರೆ ಸಕ್ಸಸ್ ಟ್ಯೂಬ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ನಲ್ಲಿ ಇದರ PDF ಫೈಲನ್ನು ನಾವು ಕೂಡ ಹಾಕಿರ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.